ನೀರಿಲ್ಲ ನೋಡ್ರಿ, ಏನು ಮಾಡಬೇಕು? ಪಂಚಾಯತ್ಗೆ ಹೋದ್ರೆ ಕೊಡಗಳು ಒಯ್ತೀವಿ, ಎಲ್ಲ ಒಯ್ತೀವಿ, ಹಿಂದಕ್ಕೆ ಬಂದು ಬಿಟ್ಟಿವಿ. ನೀರು ಕಾಣ್ದು, ಏನು ಕುಡಿಬೇಕು? ಏನೋ ಗೇಟಿಗೆ ಹೋಗಿ ತಂದ್ಕಂದ್ರೆ ಏನು ಒಂದು ಕೊಡ ತಂದ್ರೆ ಏನಾಗ್ತದೆ? ಮಕ್ಕಳು ಮರುಗಳು ಇದ್ದಲ್ಲಿ ಬ್ಯಾಸಿ ಇದ್ದೇನು ಸಾಯ್ಬೇಕೇನು? ಈ ಕಿಣಿಕೇರಿಗೆ ಪರಿಶಾನ ಬಂದದೇನು? ಊರೆಲ್ಲ ಸುತ್ತ ನಾ ಕಳೆಗೆ ಊರ ನಮ್ಮೂರಿಗೆ ಹಾಕಿಲ್ರಿ. ಇನ್ನು ಎಲ್ಲಿಗೆ ಹೋಗ್ಬೇಕು? ಎಲ್ಲಿ ತನಕ ಕುಡಿಬೇಕು? ಪಂಚಾಯತಿಗೆ ಹೋಗ್ತೀವ್ರಿ, ಯಾರು ಕೇರ್ ಮಾಡಲ್ಲ. ಬೋರಿಂಗ್ ಮುರಿದವ, ನೀರಿಲ್ಲ. ಟ್ಯಾಂಕಿ ಹೊಡೆದಾಕ್ಯಾರ, ಎಲ್ಲಿದ್ದು ಟ್ಯಾಂಕಿ ನೀರಿಲ್ಲ. ಈ ಊರಾಗಿ ನೀರಿಂದ ಭಾಳ ಏನಿಸ್ತದ. ಮಕ್ಕಳು ಮನೆ ಅರಿಯಾದ ಮಕ್ಕಳು ಹಿಡ್ಕೊಂಡು ಕೊಡೆ ಹಿಡ್ಕೊಂಡು ತಿರುಗಿ ಮತ್ತೆ ನೀರು ಬಿಡೋಳ್ರಿ ಅಂತ ಮನೆಗೆ ಬರ್ತಾರೆ ಹತ್ತಗಂತ ಮಕ್ಕಳು. ಯಾದಗಿರಿ ಜಿಲ್ಲೆ ಯಾದಗಿರಿ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ ಗುರುಮಿಟ್ಕಲ್ ಮತಕ್ಷೇತ್ರ ವ್ಯಾಪ್ತಿಗೆ ಬರ್ತಕ್ಕಂಥ ಕಿಲ್ಲನಕೆರೆ ಗ್ರಾಮದಲ್ಲಿ ನೀರಿನ ವ್ಯವಸ್ಥೆ ಒಂದೇ ಅಲ್ಲ, ಈ ಊರಲ್ಲಿ ಮೂಲಭೂತ ಸೌಕರ್ಯ ಇಲ್ಲ, ಸ್ವಚ್ಛತೆ ಇಲ್ಲ. ನೀರಿಗೆ ದಿನನಿತ್ಯ ಇಲ್ಲಿ ಕೃಷಿ ಕೂಲಿ ಕಾರ್ಮಿಕರು ಕಡು ಬಡವರು ಜಾಸ್ತಿ ಇರೋದ್ರಿಂದ ದಿನನಿತ್ಯ ಪರದಾಡ್ತಾರೆ. ಇದು ಪಂಚಾಯತಿ ಕೇಂದ್ರ ಸ್ಥಾನ ಇದ್ದರೂ ಕೂಡ ಇಲ್ಲಿ ಮೂಲಭೂತ ಸೌಕರ್ಯ ಇರೋದ ಕಾರಣ ಜನರು ದಿನನಿತ್ಯ ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿದೆ. ಗ್ರಾಮ ಪಂಚಾಯತ್ PDO, ತಾಲೂಕ್ ಪಂಚಾಯತ್ ಇಒ, ವಾಟರ್ ಸಪ್ಲೈ JE, AWE ಇವ್ರೇನು ಕತ್ತೆ ಕಾಯ್ತಾರ? ಇವ್ರಿಗೆ ಏನಾದರೂ ಸ್ವಲ್ಪ ಕಾಮನ್ ಸೆನ್ಸ್ ಬೇಕಲ್ಲ. ಇಲ್ಲೇನೋ ಸ್ವಚ್ಛತೆ ಮಾಡೋದಾಗಲಿ, ಕುಡಿಯೋ ನೀರು ಕೊಡಿಸ್ತಕ್ಕಂಥ ಇಂಥ ಬಿಸಿಲಿನಲ್ಲಿ ಈಗ ತಕ್ಷಣ ಜಿಲ್ಲಾಧಿಕಾರಿಗಳು CO ಅವ್ರು ತಕ್ಷಣ ಈ ಗ್ರಾಮಕ್ಕೆ ಭೇಟಿ ನೀಡಿ ಅವ್ರ ಮ್ಯಾಗ ಕಠಿಣ ಕ್ರಮ ಕೈಗೊಳ್ಬೇಕು ಮತ್ತು ನೀರಿನ ವ್ಯವಸ್ಥೆ ಸ್ವಚ್ಛತೆ ಮಾಡಿಕೊಡ್ಬೇಕು. ಇಲ್ಲಾಂದ್ರೆ ಯಾದಗಿರಿ ಟು ಸೇಡಂಗೆ ಹೋಗ್ತಕ್ಕಂಥ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡ್ಬೇಕಂತ ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡ್ತೇನೆ.